ಮುತ್ತು, ಬಂಗಾರಕ್ಕಿಂತಲೂ ಶ್ರೇಷ್ಠರನ್ನು ಮುತ್ತು ಎಂದು ಹಾಡಿದ ದಿನಕರ ದೇಸಾಯಿಯವರಿಗೆ ಹೀಗೆ ಅನೇಕ ಕವಿಗಳು ತಮ್ಮ ಕಾವ್ಯಗಳ ಮೂಲಕ, ಕವನಗಳ ಮೂಲಕ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕರ್ನಾಟಕ ಏಕೀಕರಣಕ್ಕೆ ಶ್ರಮಿಸಿದ್ದಾರೆ. ಅವರೆಲ್ಲರಿಗೂ ಮತ್ತು ಕನ್ನಡದ ಅಭಿಮಾನಿಗಳಿಗೂ ಸಹಸ್ರ ಸಹಸ್ರ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸ್ನೇಹಿತರೆ, 1956 ನವೆಂಬರ್ 1ರಂದು ಕರ್ನಾಟಕ ಏಕೀಕರಣ ಆಯಿತು. ಕರ್ನಾಟಕ ಸುಮ್ಮನೆ ಏಕೀಕರಣ ಆಗಲಿಲ್ಲ. ಕರ್ನಾಟಕ ಏಕೀಕರಣ ಇತಿಹಾಸ ನೋಡುವುದಾದರೆ ಪ್ರಮುಖ ಘಟನೆ ಎಂದರೆ ಬಂಗಾಳದ ವಿಭಜನೆ. ಏನಾಯಿತು ಅಂದ್ರೆ, ನಿಮಗೆಲ್ಲ ತಿಳಿದಿರೋ ಹಾಗೆ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಎಲ್ಲ ಕಡೆ ಮೋಸ, ವಂಚನೆ, ಕೊಲೆ, ಸುಲಿಗೆ, ಅಶಾಂತಿ, ಅಸಮಾನದಿಂದ ಬ್ರಿಟಿಷರ ಆಳ್ವಿಕೆ ಮಾಡುತ್ತಿದ್ದರು. ಬ್ರಿಟಿಷರನ್ನು ಒಡೆದು ಆಳುವ ನೀತಿ. 1905ರಲ್ಲಿ ಬಂಗಾಳವನ್ನು ವಿಭಜನೆ ಮಾಡಲು ಹೊರಟರು. ಆ ಒಂದು ಸಂದರ್ಭದಲ್ಲಿ ಎಲ್ಲ ಬಂಗಾಳಿಯರು ಒಟ್ಟುಗೂಡಿ 1911ರಲ್ಲಿ ಬಂಗಾಳವನ್ನು ಒಂದುಗೂಡಿಸಿದರು. ಈ ಒಂದು ಘಟನೆ ಕರ್ನಾಟಕ ಕನ್ನಡಿಗರ ಮೇಲೆ ಪರಿಣಾಮ ಬೀರಿತು. 1956 ನವೆಂಬರ್ 1ರಂದು ಭಾಷಾ ಪ್ರಾಂತ ರಚನೆ ಆಗುತ್ತದೆ. ಬಹಳಷ್ಟು ಕನ್ನಡಿಗರು ಮೊದಲ ಹರಿದು ಹಂಚಿ ಹೋಗಿರ್ತಾರೆ. ಎಲ್ಲೆಲ್ಲಿ ಅಂದ್ರೆ ಮದ್ರಾಸ್ ಕರ್ನಾಟಕ, ಮುಂಬೈ ಕರ್ನಾಟಕ, ಕೊಡಗು ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಎಂದು ಹರಿದು ಹಂಚಿ ಹೋಗಿರ್ತಾರೆ. ಇವರೆಲ್ಲರನ್ನು ಸೇರಿಸಿ ಒಂದು ರಾಜ್ಯವನ್ನಾಗಿ ಮಾಡಬೇಕು ಎಂದು ಬಹಳಷ್ಟು ಜನ ಕನಸುಕೊಂಡಿರುತ್ತಾರೆ. ಇದರಲ್ಲಿ ಪ್ರಮುಖರಾದವರು ಕುವೆಂಪು ನಾರಾಯಣರವರು ಮತ್ತು ಆಲೂರು ವೆಂಕಟರಾವ್. ಇವರೆಲ್ಲರ ಬಯಕೆ ಮತ್ತು ಪರಿಶ್ರಮದಿಂದ 1956 ನವೆಂಬರ್ 1ರಂದು ಕರ್ನಾಟಕ ರಾಜ್ಯ ಉದಯವಾಗುತ್ತದೆ. ಕರ್ನಾಟಕ ಮೊದಲು ಕರ್ನಾಟಕ ಎಂದು ಹೆಸರಿರಲಿಲ್ಲ, ಮೈಸೂರು ರಾಜ್ಯ ಎಂದು ಉದಯವಾಗುತ್ತದೆ. ನಂತರ ಉತ್ತರ ಕರ್ನಾಟಕದ ಜನ ಕಪ್ಪುಮಣ್ಣಿನಿಂದ ಕೂಡಿದ ನಾಡನ್ನು ಕರ್ನಾಟಕ ಎಂದು 1973 ನವೆಂಬರ್ 1ರಂದು ನಾಮಕರಣ ಮಾಡಿದರು. ಹೀಗೆ ನಮ್ಮ ನಾಡು, ನುಡಿ, ಭಾಷೆ, ಸಂಸ್ಕೃತಿ ಎಷ್ಟು ಚೆನ್ನ ಎಂದು ಒಂದು ವಾಕ್ಯದಲ್ಲಿ ಹೇಳಿ ನನ್ನ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಅದೇನೆಂದರೆ, ಕನ್ನಡ ಕಾವ್ಯದೃಷ್ಟಿಯ ಕಾಮನ ಬಿಲ್ಲಿನಲ್ಲಿ ಕುಮಾರವ್ಯಾಸರ ಸ್ಥಾನ ನಟ್ಟ ನಡುವು ನೇತಿಯ ಮುಡಿ. ಈ ತರದ ಹಳೆಯ ಹೊಸಗನ್ನಡ ತಲೆಯ ಕಿರೀಟ ಅಂದು ಇಂದು ಗಮಕ ಶಿರೋಮಣಿಗಳಿಂದ ನಾಡು ನಾಡೆ ಪಳಗಿ ರೋಮಾಂಚನಗೊಳ್ಳುವಂತೆ ಲಯವನ್ನ, ಇಂಪನ್ನ, ತಾಳವನ್ನ, ಮಾತಿನ ಹರವನ್ನ, ಛಂದಸ್ಸಿನ ತುಡಿತವನ್ನ ಹೊರಮಿಸಿದ ಮಾಟಗಾರ ವರಕವಿ ಕುಮಾರವ್ಯಾಸ. ನೋಡಿ, ಇಂಥ ವಾಕ್ಯ ಕೇಳಿ ಮೈ ರೋಮಾಂಚನಗೊಳ್ಳುತ್ತದೆ. ಅದೇ ರೀತಿ ತಾಯ ಬಾರೆ ಮಗವ ತೂರೆ ಕನ್ನಡಿಗರ ಮಾತೆಗೆ ಹರಸು ತಾಯಿ ಸುತರ ಕಾಯ ನಮ್ಮ ಜನ್ಮದಾತೆ. ನಮ್ಮ ತಪ್ಪ ನೆನೆದು ತಾಳ್ವೆ ಅಕ್ಕರೆ ಹಿಂದೆಮ್ಮ ನಾಳ್ವೆ ನೀನೆ ಕಣ ನಮ್ಮ ಬಾಳ್ವೆ ನಿನ್ನ ಮನೆಯರೆಮ್ಮೆವು. ತನು ಕನ್ನಡ, ಮನ ಕನ್ನಡ, ನುಡಿ ಕನ್ನಡ ಬೆಮ್ಮೆವು. ತಾಯ ಬಾರೆ ಮಗವ ತೋರೆ ಕನ್ನಡಿಗರ ಮಾತೆ ಹರಸು ತಾಯಿ ಸುತ್ತರ ಕಾಯಿ ನಮ್ಮ ಜನ್ಮದಾತೆ. ನೋಡಿ, ಇಂಥ ವಾಕ್ಯ ಕೇಳಿ ರೋಮಾಂಚನಗೊಳ್ಳುತ್ತದೆ. ಹಾಗಾಗಿ ನಾವೆಲ್ಲ ನಮ್ಮ ನಾಡು, ನುಡಿ, ಭಾಷೆ, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಹೇಳುತ್ತಾ, ನನಗೆ ಇಲ್ಲಿಯವರೆಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಕನ್ನಡಾಂಬೆಗೆ ಜಯವಾಗಲಿ, ಕನ್ನಡಾಂಬೆಗೆ ಜಯವಾಗಲಿ. ಭಾರತ್ ಮಾತಾ ಕಿ